ಪಕ್ಷಗಳು ಅಂದಾಗ ಲೂಪ್ ಹೋಲ್ಸ್ಗಳನ್ನು ಹುಡುಕೋದು ಹೆಚ್ಚು. ಸೊ BJP ಏನು ಹೇಳ್ತಾ ಇದೆ ಅಂದರೆ, ಒಂದು ಅಲ್ಪಸಂಖ್ಯಾತರ ಮತಗಳು ಒಂದು ಕಾಂಗ್ರೆಸ್ಸಿಂದ ಚದರಲ್ಲ, ಹೌದು, ಆದರೆ ತಟಸ್ಥ ಆಗೋ ಸಾಧ್ಯತೆಗಳಿರುತ್ತೆ ಅಂತ ಒಂದು. ಆಮೇಲೆ ST ನಾಯಕರನ್ನ ಈ ಬಾರಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿರೋದ್ರಿಂದ ಅಹಿಂದ ಮತಗಳಲ್ಲಿ ಬಹುಪಾಲು ನಮಗೆ ಬರುತ್ತೆ ಅನ್ನೋ ನಂಬಿಕೆ ಅವ್ರದ್ದು. ಕಷ್ಟ ಹಾಗೇನಿಲ್ಲ. ನಮ್ಮ ಕಾಂಗ್ರೆಸ್ ಓಟ್ ನಮಗಿದಾವು. ಕಾಂಗ್ರೆಸ್ನಲ್ಲಿ ಈಗ ಹೇಳ್ಬೇಕಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಕಮ್ಯುನಿಟಿಯರು, ಆದರೆ ಎಸ್ಪೆಷಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಕಮ್ಯುನಿಟಿ ವೈಸ್ ನೋಡೇ ಇಲ್ಲ ನಾವು. ಎಲ್ಲ ಕಮ್ಯುನಿಟಿದು ಸಪೋರ್ಟ್ಸ್ ಇದೆ. ಹಾಗಾಗಿ ನನಗೇನು ಅಷ್ಟು ಇದು ಅನ್ಸಲ್ಲ ರೀ. ಬಹಳ ಕಡೆ ಮಾತಾಡ್ತಾ ಇದ್ದಾರೆ. ನಾನು ಇವೆಲ್ಲ ಯಾಕೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಂದರೆ, ಏನಾಗ್ತದೆ ಅನ್ನೋದನ್ನು ನಾನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ಥಿಯರಿ ವರ್ಕ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೊ ಅಲ್ಪಸಂಖ್ಯಾತರ ಅಸಮಾಧಾನ ಇದೆ, ಅದು ಸ್ವಲ್ಪ ಯೂತಲ್ಲಿ ಜಾಸ್ತಿ ಇದೆ. ಅವರು ಇವತ್ತು ನಾವು ಸುಮ್ಮನಾದ್ವಿ ಅಂತ ಹೇಳಿದ್ರೆ ಇನ್ನು 20 ವರ್ಷ ನಮಗೆ ಅಧಿಕಾರ ಅಂದರೆ ಸೀಟ್ ಸಿಗೋದಿಲ್ಲ, ಅಥವಾ ಸೀಟಿಗೆ ನಮ್ಮ ಹೆಸರು ಆಗೋದಿಲ್ಲ. ಈಗ ನಾವು ಸೋಲಿಸಿದ್ವಿ ಅಂತ ಹೇಳಿದ್ರೆ ಮುಂದಿನ ಸಲ ನಮಗೆ ಟಿಕೆಟ್ ಸಿಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಏನೋ ವರ್ಕ್ ಆಗ್ತಿದೆಯಂತೆ, ಹೌದಾ? ಅಂದರೆ ಸೋಲಿಸಿ BJPನ ಗೆಲ್ಸ್ಬೇಕಾ? ಹಾಂ, BJPನ ಗೆಲ್ಸಿದ್ರೆ ನೆಕ್ಸ್ಟ್ ನಮಗೆ ಟಿಕೆಟ್ ಸಿಗುತ್ತೆ ಹಾಗಾದ್ರೆ ಅಂತ. BJPನ ಗೆಲ್ಸಿದ್ರೆ ಇವ್ರಿಗೆ ಟಿಕೆಟ್ ಸಿಗಲ್ಲ. BJPನ ಗೆಲ್ಸಿದ್ರೆ ಭಾಳ ಕಷ್ಟ ಆಕೈತೆ. ಊರು ನೆಮ್ಮದಿಯಿಂದ ಇರಕ್ಕೆ ಬಿಡ್ಬೇಕು. ಊರು ನೆಮ್ಮದಿಯಾಗಿರ್ಬೇಕು ಮುಖ್ಯ. ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ಆಗೋಯ್ತು. ಅಮ್ಮ ಸಂಸದರು, ಅಪ್ಪ ಸಚಿವರು, ಈಗ ಮಗ ಶಾಸಕ ಆಗಬೇಕು, ಎಲ್ಲ ಇವರಿಗೆ ಬೇಕಾ, ಬೇರೆಯವ್ರಿಗೆ ಕೊಡೋದಿಲ್ವಾ, ಹೊಸಬ್ರಿಗೆ ಅವಕಾಶ ಇಲ್ವಾ ಅಂತ ಹೆಂಗೆ ತಗೋತೀರಿ ಆ ಆರೋಪನ? MP ಚುನಾವಣೆಯಲ್ಲಿ ಪ್ರಭಾಂಗ್ ನಿಲ್ಲಿಸ್ಬೇಕು ಅಂತ ನಾನು ಕೇಳಿದ್ದಿಲ್ಲ. ನಮ್ಮ ತಂದೆಯವರು ಬೇಡ ಅಂದಿದ್ರು, ನಾನು ಬೇಡ ಅಂದಿದ್ದೆ. ಇದೇ DK ಶಿವಕುಮಾರ್ ಮನೆಗೆ ಬಂದು ಎಲ್ಲ ನಿಲ್ಲೇಬೇಕು ಅಂತಂದು ಅವ್ರು ಸರ್ವೆ ಮಾಡಿಸಿದ್ರಂತೆ ಹೈಕಮಾಂಡ್ನವರು, KPCC ಮತ್ತು AICC ಅವರು. ಇಲ್ಲ ಇವ್ರ ಫ್ಯಾಮಿಲಿಯಿಂದ ಯಾರನ್ನಾದ್ರೂ ನಿಲ್ಲಿಸ್ಬೇಕು. ಅವಾಗ ಶಿವಕುಮಾರ್ ಬಂದಿದ್ದರು. ಶಿವಕುಮಾರ್ ಬಂದು ಆಲ್ಮೋಸ್ಟ್ ಶಿವಕುಮಾರ್ಗೆ ನಮ್ಮ ತಂದೆಯವ್ರು ಬೈದರು, ಹೋಗೋ ಮನೆ ಮಂದೆಲ್ಲ ರಾಜಕೀಯ ಮಾಡ್ಬೇಕೇನೋ ಅಂದರು. ವ್ಯವಹಾರ ಮಾಡೋರು ಯಾರು, ಮನೆ ಮಂದೆಲ್ಲ ರಾಜಕೀಯ ಮಾಡ್ಬೇಕೇನೋ ಅಂದರು. ಅಂದು ಕಳಿಸಿದಾಗ ಇಲ್ಲ ನೀವು ನಿಲ್ಲಿಸಲೇಬೇಕು ಅಂತ ಗಲಾಟೆ ಮಾಡಿ ಶಿವಕುಮಾರ್ ಕೇಳಿರ್ಬೇಕಾರೆ ಶಿವಕುಮಾರ್ಗೂ ನಮ್ಮ ಅಧ್ಯಕ್ಷರಿಗೆ ಡೆಪ್ಟಿ CM ಅವರೇ ಪ್ರೆಷರ್ ಮಾಡಿ ಅದರಿಂದ ನಾನು ನಿಲ್ಲಿಸಲ್ಲ ಅಂತಂದೆ. ನಿಲ್ಲಿಲ್ಲ, ನಾನು ನಿಲ್ಲಿಲ್ಲ, ಅವರು ಮಂಜುನಾಥ್ ನಿಲ್ಲಿಸಿದ್ವಿ. ಈ ಸತಿ ಅವರು ಇಲ್ಲ ನಿಲ್ಲಿಸಲೇಬೇಕು ನಿಮ್ಮ ಫ್ಯಾಮಿಲಿ ಅಂತಂದು ನಿಲ್ಲಿಸಿದ್ರು. ಈ ಟೈಮು ಅದನ್ನೇ ಹೇಳಿದರು. ಗೆಲ್ಲರಿದ್ದರೆ ಗೆಲ್ಲ ಕ್ಯಾಂಡಿಡೇಟ್ ಇದ್ದರೆ ಒಟ್ಟು BJP ಗೆಲ್ಲಬಾರ್ದು, ಕಾಂಗ್ರೆಸ್ ಗೆಲ್ಲಬೇಕು. ಹಂಗಾಗಿ ಅವರು ಸಮರ್ಥಿಗೆ ಈ ಸತಿನೂ ಅದನ್ನೇ ಹೇಳಿದರು, ನಿಲ್ರಪ್ಪ ಅಂದರು. ನಾನು ಯಾವಾಗಲೂ ಟಿಕೆಟ್ ಕೇಳಿಲ್ಲ ರೀ.